ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನೆಲ್. ನಾನಿವತ್ತು ಸೋಪ್ ಪೇಸ್ಟ್ನ ಯೂಸ್ ಮಾಡಿ ಒಂದು ಬ್ಯೂಟಿಫುಲ್ ಆಗಿರೋ ಸ್ಕಿನ್ ವೈಟನಿಂಗ್ ಸೋಪ್ ಮಾಡ್ತಾ ಇದ್ದೀನಿ. ಇವತ್ತು ಪೊಟ್ಯಾಟೊ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಇದು ನಿಮ್ಮ ಸ್ಕಿನ್ಗೆ ಇನ್ಸ್ಟಂಟಾಗಿ ಗ್ಲೋ ಕೊಡುತ್ತೆ ಆ್ಯಂಡ್ ಡಾರ್ಕ್ ಸ್ಪಾಟ್ ಎಲ್ಲ ರೆಡ್ಯೂಸ್ ಮಾಡುತ್ತೆ ಆ್ಯಂಡ್ ಪಿಗ್ಮೆಂಟೇಷನ್ ಕೂಡ ನೀವು ಇದನ್ನು ಡೈಲಿ ಯೂಸ್ ಮಾಡ್ತಾ ಇದ್ದರೆ ಪಿಗ್ಮೆಂಟೇಷನ್ ಖಂಡಿತವಾಗ್ಲೂ ರೆಡ್ಯೂಸ್ ಆಗುತ್ತೆ ಆ್ಯಂಡ್ ವಿತಿನ್ 1 ಮಂತಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಓಕೆನಾ. ನಾನಿಲ್ಲಿ ಸೋಪ್ ಮಾಡೋದಕ್ಕೆ ಪೊಟ್ಯಾಟೋನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಗೊತ್ತು, ಪೊಟ್ಯಾಟೋದಲ್ಲಿ ವಿಟಮಿನ್ ಸಿ ಇದೆ. ಇದು ಕೊಲಾಜನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ವಿಟಮಿನ್ B6 ಇದೆ, ಪೊಟ್ಯಾಷಿಯಮ್ ಇದೆ, ಆ್ಯಂಟಿ ಆಕ್ಸಿಡೆಂಟ್ ಇದೆ ಆ್ಯಂಡ್ ನೀರಿನ ಅಂಶ ಇದರಲ್ಲಿ ಜಾಸ್ತಿ ಇರುತ್ತೆ. 75 to 80% ಇರುತ್ತೆ ಆ್ಯಂಡ್ ಸ್ಟಾರ್ಚ್ ಇರುತ್ತೆ. ಸೊ ಇದೆಲ್ಲದು ಇದರಲ್ಲಿ ನ್ಯಾಚುರಲ್ ಆಗಿ ಇರೋದ್ರಿಂದ ಇದು ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ಗೆ ತೇವಾಂಶವನ್ನು ಕೊಡುತ್ತೆ ಆ್ಯಂಡ್ ನಮ್ಮ ಸ್ಕಿನ್ ಸಾಫ್ಟ್ ಆಗಿರುತ್ತೆ, ಸ್ಮೂತ್ ಆಗುತ್ತೆ ಆ್ಯಂಡ್ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ ಆ್ಯಂಡ್ ಹೆಲ್ದಿ ಸ್ಕಿನ್ ಕೊಡುತ್ತೆ ಆ್ಯಂಡ್ ನಮ್ಮ ಸ್ಕಿನ್ಗೆ ಮಾಯ್ಶ್ಚರ್ ಕೊಡುತ್ತೆ. ಡಾರ್ಕ್ ಸ್ಪಾಟ್ ಎಲ್ಲ ರೆಡ್ಯೂಸ್ ಆಗುತ್ತೆ. ಪಿಗ್ಮೆಂಟೇಷನ್ 100% ನೀವು ತುಂಬಾ ರೆಡ್ಯೂಸ್ ಆಗುತ್ತೆ ಆ್ಯಂಡ್ ನೀವು ಬಿಸಿಲಿಗೆ ಮಾತ್ರ ಹೋಗಬಾರ್ದು. ಪಿಗ್ಮೆಂಟೇಷನ್ ಖಂಡಿತವಾಗ್ಲೂ ರೆಡ್ಯೂಸ್ ಆಗುತ್ತೆ. ವಿತಿನ್ 1 ಮಂತಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಸೊ ಇದಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ ಯೂಸ್ ಮಾಡ್ತಾ ಇದ್ದೀನಿ, ಸೋಪ್ ಪೇಸ್ಟ್ನ ತೊಗೊಳ್ತಾ ಇದ್ದೀನಿ. ಇದು ಮೀಶೋ ಮತ್ತು ಅಮೆಝಾನಲ್ಲಿ ಸಿಗುತ್ತೆ. ಇದರಿಂದ ಒಂದು ಸ್ಮಾಲ್ ಪೀಸ್ ಕಟ್ ಮಾಡ್ಕೊಳ್ಳಿ ನಿಮಗೆ ಒಂದು ಸೋಪ್ ಮಾಡಬೇಕು ಅಂದರೆ. ನೆಕ್ಸ್ಟ್ ಅದನ್ನು ಸ್ಮಾಲ್ ಪೀಸ್ ಕಟ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಅದನ್ನು ಡಬಲ್ ಬಾಯ್ಲರ್ ಮೆಥಡಲ್ಲಿ ಮೆಲ್ಟ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ನಾನು ಪೊಟ್ಯಾಟೋನ ಒಂದು 2 ರಿಂದ 3 ಪೊಟ್ಯಾಟೊ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಕಟ್ ಮಾಡಿ ಗ್ರೈಂಡ್ ಮಾಡಿಬಿಟ್ಟು ಪೇಸ್ಟ್ ಮಾಡಿ ಅದನ್ನು ನೀವು ಸ್ಕ್ವೀಸ್ ಮಾಡಿ ಇಟ್ಕೊಳ್ಳಿ. ಓಕೆನಾ. ರಸ ಬರುತ್ತೆ ಅಲ್ವಾ, ಅದನ್ನು ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಇಟ್ಟಿದ ಮೇಲೆ ಒಂದು ಸ್ಟಾರ್ಚ್, ಒಂದು ಥಿಕ್ ಪೇಸ್ಟ್ ಕಲೆಕ್ಟ್ ಆಗುತ್ತೆ. ಈ ಜ್ಯೂಸ್ ಎಲ್ಲ ಬೇರೆದು ಒಂದು ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಆ ಸ್ಟಾರ್ಚ್ ಸಿಗುತ್ತೆ ಅಲ್ವಾ, ಕೆಳಗಡೆ ಒಂದು ಥಿಕ್ ಪೇಸ್ಟ್, ಅದಕ್ಕೆ 1 ಸ್ಪೂನ್ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಮತ್ತು ನೀವೆಲ್ಲ ರಸ ತೆಗೆದು ಹಿಂಡಿರ್ತೀರಲ್ವ ಪೊಟ್ಯಾಟೋನ, ಸೊ ಅದನ್ನು 1 ಸ್ಪೂನ್ ಹಾಕಿ. ಇದು 3 ಇಂಗ್ರೀಡಿಯೆಂಟ್, ಇದ್ರ ಜೊತೆ ಒಂದು 2 ರಿಂದ 3 ಸ್ಪೂನ್ ಜ್ಯೂಸ್ ತೆಗ್ದಿರ್ತೀರಲ್ವ ಅದನ್ನು ಮಿಕ್ಸ್ ಮಾಡಿ ಒಂದು ಪೇಸ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ 1 ಸ್ಪೂನ್ ಮಾತ್ರ ಜ್ಯೂಸ್ ಆ್ಯಡ್ ಮಾಡಿದ್ದೀನಿ. ನೀವು ಒಂದು 3 ರಿಂದ 4 ಸ್ಪೂನ್ ಜ್ಯೂಸ್ನ ಯೂಸ್ ಮಾಡಿ. ಸೊ ಒಂದು ಪೇಸ್ಟ್ ಬರುತ್ತೆ, ಅದನ್ನು ನೀವು ಇದಕ್ಕೆ ಮೆಲ್ಟ್ ಆಗಿರುತ್ತಲ್ವ ಅದಕ್ಕೆ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಓಕೆ. 1 ರಿಂದ 2 ನಿಮಿಷ ಮಿಕ್ಸ್ ಮಾಡಿದ್ರೆ ಸಾಕು. ಒಂದು ವೈಟ್ ಸೋಪ್ ರೆಡಿ ಆಗುತ್ತೆ. ಮನೆಯಲ್ಲೇ ಮಾಡ್ಬೋದು ಗೈಸ್. ಇದು ಸ್ಕಿನ್ಗೆ ಚೆನ್ನಾಗಿ ಸ್ಕಿನ್ ವೈಟ್ ಆಗುತ್ತೆ ಆ್ಯಂಡ್ ಡಾರ್ಕ್ ಸ್ಪಾಟ್ ರೆಡ್ಯೂಸ್ ಆಗುತ್ತೆ, ಪಿಗ್ಮೆಂಟೇಷನ್ ರೆಡ್ಯೂಸ್ ಆಗುತ್ತೆ, ಸ್ಕಿನ್ ಇನ್ಸ್ಟಂಟ್ ಗ್ಲೋ ಕೊಡುತ್ತೆ. ಇದಾದಮೇಲೆ ನೀವು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ಕೊಳ್ಳಿ ನಿಮ್ಮ ಸ್ಕಿನ್ಗೆ. ಇದನ್ನು ನೀವು ಮನೇಲೇ ಮಾಡಿ ಆ್ಯಂಡ್ 1 ಮಂತ್ ವಿತಿನ್ 1 ವೀಕಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ, ಸ್ಕಿನ್ ಬ್ರೈಟ್ ಆಗ್ತಾ ಇರೋದು. ಸೋಪ್ ಬೇಸ್ ಮಿಕ್ಸ್ಚರ್ ಲಿಕ್ವಿಡ್ ಎಲ್ಲ ನಾವು ಒಂದು ಮೌಲ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಟ್ರಾನ್ಸ್ಫರ್ ಮಾಡಿದ ಮೇಲೆ ಒಂದು 2 hours ರೂಮ್ ಟೆಂಪ್ರೇಚರಲ್ಲಿ ಬಿಟ್ಟರೆ ಅದೆಲ್ಲ ಸೆಟ್ ಆಗುತ್ತೆ. ಅಥವಾ ನಾವು ಫ್ರಿಜ್ಜಲ್ಲಿ ಒಂದು 1/2 hour 1 hour ಬಿಟ್ಟರು ಆಯಿತು. ಸೊ ನಾನು ಎಲ್ಲ ಟ್ರಾನ್ಸ್ಫರ್ ಮಾಡಿದ್ದೀನಿ. ನನ್ನ ಮಗ ಎಲ್ಲ ಚೆಕ್ ಮಾಡ್ತಿದ್ದಾನೆ ಯಾವ ಫ್ರ್ಯಾಗ್ರೆನ್ಸ್ ಇದೆ. ಅಮ್ಮ ನನಗೆ ಹಾರ್ಟ್ ಶೇಪೇ ಬೇಕು, ಲವ್ ಶೇಪೇ ಬೇಕು ಅಂದ್ಬಿಟ್ಟು ಅವನು ಹಾರ್ಟ್ ಶೇಪ್ಗೆ ಹಾಕಬೇಕು ಅಂದ್ಬಿಟ್ಟು ಫೋರ್ಸ್ ಮಾಡಿ ಇದು ಮಾಡ್ದೆ. ಸೊ ನಾನು ಸ್ವಲ್ಪ ಜಾಸ್ತಿ ಮಾಡಿಕೊಂಡೆ ಆಮೇಲೆ. ಸೊ ನಾನು ಲಾಸ್ಟ್ ಟೈಮ್ ಹಾರ್ಟ್ ಶೇಪ್ ಮಾಡಿದ್ದೆ ಸೋಪ್, ಇವತ್ತು ರೌಂಡ್ ಶೇಪ್ ಮಾಡಬೇಕು ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟು 2 ಸೋಪ್ ಮಾಡಿದ್ದೀನಿ ಇವತ್ತು. ಇದೆಲ್ಲ ಒಂದು 2 hours ಆದಮೇಲೆ ಒಂದು 1/2 hour ನಾನು ಫ್ರಿಜ್ಗೆ ಇಟ್ಟಿದ್ದೆ. ಅದಾದಮೇಲೆ ಮತ್ತೆ ರಿಮೂವ್ ಮಾಡ್ತಾ ಇದ್ದೀನಿ. ನೋಡಿ ಸೋಪ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಹಾರ್ಟ್ ಶೇಪ್ ಇರೋದು ತುಂಬ ಚೆನ್ನಾಗಿತ್ತು. ಸೋಪ್ ಮಾತ್ರ ಇನ್ಸ್ಟಂಟ್ ಗ್ಲೋ ಕೊಡುತ್ತೆ. ನಾನಿಲ್ಲಿ ಹ್ಯಾಂಡ್ಗೆ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದು 2 ಮಿನಿಟ್ಸ್. ಓಕೆನಾ. ಇದರಲ್ಲಿ ತುಂಬ ಅಂದರೆ ಸೋಪಿಂದ ತುಂಬ ನೊರೆ ಬರಲ್ಲ, ಒಂದು ಮೀಡಿಯಮ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ಇದರಲ್ಲಿ ನಾನು ಗ್ಲಿಸರಿನ್ ಸೋಪ್ ಬೇಸ್ ಯೂಸ್ ಮಾಡೋದ್ರಿಂದ ಗ್ಲಿಸರಿನ್ ಮಾಯ್ಶ್ಚರ್ ಕೊಡುತ್ತೆ ಆಲ್ಮೋಸ್ಟ್. ಓಕೆನಾ. ಸೊ ನೀವು ಬೇಕು ಅಂದರೆ 1 ಸ್ಪೂನ್ ಏನಾದರೂ ಆಲೋವೆರಾ ಜೆಲ್ ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು. ಇನ್ನು ಮಾಯ್ಶ್ಚರ್ ಬೇಕು ಅಂದರೆ ವಿಟಮಿನ್ ಇ ಆಯಿಲ್ ಬರುತ್ತಲ್ಲ, ಸೊ ಅದು 1 ರಿಂದ 2 ಕ್ಯಾಪ್ಸೂಲ್ ಮತ್ತು ನೀವು ಆಲೋವೆರಾ ಜೆಲ್ ಯೂಸ್ ಮಾಡಿದ್ರು ಕೂಡ ಮಾಯ್ಶ್ಚರ್ ಬರುತ್ತೆ. ನೋಡಿ ನನ್ನ ಸ್ಕಿನ್ ಎಷ್ಟು ಬ್ರೈಟ್ ಆಗುತ್ತೆ ಅಂತ. ಇನ್ಸ್ಟೆಂಟಾಗಿ ಇದು ಗ್ಲೋ ಕೊಡುತ್ತೆ ನಮ್ಮ ಸ್ಕಿನ್ಗೆ ಆ್ಯಂಡ್ ನೀವು ಇದನ್ನು ಈಸಿಯಾಗಿ ಮನೆಯಲ್ಲೇ ಯೂಸ್ ಮಾಡ್ಕೋಬೋದು. ನೀಮಿಂದನೂ ಸಹ ನಾವು ಸೋಪ್ ಮಾಡ್ಬೋದು. ಇನ್ಸ್ಟಂಟ್ ಗ್ಲೋ ಕೊಡುತ್ತೆ. ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ನೀವೇ ಮನೇಲಿ ಮಾಡ್ಕೊಳ್ಳಿ ಆ್ಯಂಡ್ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.
ಮರಿಬೇಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.